ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಪ್ರೌಢಶಾಲೆ ಎಂ ತುಂಬರಗುದ್ದಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಅದ್ಧೂರಿಯಾಗಿ ಮತ್ತು ವಿನೂತನವಾಗಿ ಆಚರಿಸಲಾಯಿತು. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಡಿಗ್ರಿ ಕಾಲೇಜ್ ಅಂತೂ ಅಲ್ವೇ ಅಲ್ಲ ಕಣ್ರಿ. ಇದು ನಮ್ಮ ಊರು ನಮ್ಮ ಶಾಲೆ ಅಂದ್ರೆ ಎಂ ತುಂಬರಗುದ್ದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ರಿ. ಯಾವ ಕಾಲೇಜ್ ಸಿಟಿಯಲ್ಲೂ ನಡೆದಿರುವಂತಹ ಹಳ್ಳಿಯ ಸರ್ಕಾರಿ ಎಂ ತುಂಬರಗುದ್ದಿಯಲ್ಲಿ ನಡೆದಿದ್ದು ನೋಡ್ರಿ ಕಣ್ರಿ. ಎಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲೇ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ 80 ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ 80 ಜನ ಗೌರವ ನಮನ ಸಲ್ಲಿಸುವ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೀರ ಕಿತ್ತೂರು ರಾಣಿ ಚೆನ್ನಮ್ಮ, ಕಡಿದಾಳ ಮಂಜಪ್ಪ, ನರಗುಂದದ ಬಾಬಾ ಸಾಹೇಬ್ ಹೀಗೆ 80 ಜನರ ಭಾವಚಿತ್ರಗಳನ್ನು ವಿಶೇಷವಾಗಿ ಅಲಂಕರಿಸಿ ಸುತ್ತಲೂ ತಳಿರು ತೋರಣಗಳು, ಅತ್ಯುತ್ತಮ ಬೆಳಕಿನ ವ್ಯವಸ್ಥೆ ರೂಪಿಸಿ 80 ಆಸನಗಳಲ್ಲಿ ಇರಿಸಲಾಗಿತ್ತು. ಈ ಭಾವಚಿತ್ರಗಳಿಗೆ ಅರ್ಪಿಸುವ ದೃಷ್ಟಿಯಿಂದ ವಿಶೇಷವಾಗಿ ರೂಪಿಸಲಾದ ಹೂಗುಚ್ಛಗಳನ್ನು ಹಿಡಿದು ಸೈನಿಕರ ರೀತಿಯಲ್ಲಿ ಸಾಗಿದ ವಿದ್ಯಾರ್ಥಿ ನಾಯಕರನ್ನು ಹಿಂಬಾಲಿಸಿ ಹೋರಾಟಗಾರರಿಗೆ ಹೂಗುಚ್ಛಗಳನ್ನು ಸಮರ್ಪಿಸಿ ಸಲ್ಯೂಟ್ ಮಾಡುವ ಮೂಲಕ 80 ಜನ ಹೋರಾಟಗಾರರನ್ನ ಸ್ಮರಿಸಿ ಗೌರವಿಸುವ ಕಾರ್ಯಕ್ರಮ ಅತ್ಯಂತ ಶ್ರದ್ಧೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಗ್ರಾಮದ ಹಿರಿಯರು, ಯುವಕರು, ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಒಂದು ಹೋರಾಟದ ಫಲವಾಗಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರುವಂತಹ ಮಹೇಶ್ವರಪ್ಪ ಸರ್ ಅವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸುತ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಭಾವಚಿತ್ರಕ್ಕೆ ಹೂಗುಚ್ಛವನ್ನು ನಮನವನ್ನು ಮಾಡುತ್ತಿದ್ದಾರೆ. ನರಸಿಂಹಣ್ಣನವರಿಗೂ ಕೂಡ ಧನ್ಯವಾದಗಳು. ನಮ್ಮ ಚಿತ್ರಕ್ಕೆ ಹೂಗುಚ್ಛವನ್ನ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಡಯಟ್ ಉಪನ್ಯಾಸಕರಾಗಿ ರಾಣಿ ಚೆನ್ನಮ್ಮ ಒಂದು ಭಾವಚಿತ್ರಕ್ಕೆ ಈ ಒಂದು ಹೂಗುಚ್ಛವಾದ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಮುಖ್ಯಗುರುಗಳ ಪರವಾಗಿ, STM ಅವರ ಪರವಾಗಿ, ಎಲ್ಲ ಊರಿನ ಹಿರಿಯ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮುಖಂಡರಾಗಿರ್ತಕ್ಕಂಥ ಪಂಪಣ್ಣನವರು ಈ ಪುಷ್ಪಗುಚ್ಛವನ್ನ ಒಂದು ನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಬಾಲಗಂಧ ಚಿತ್ರಕ್ಕೆ ಪುಷ್ಪಗುಚ್ಛವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ.
ಆಗಿರುವಂತಹ ಶೇಖ್ ಸರ್ ಅವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, STM ಅವರ ಪರವಾಗಿ, ಹಿರಿಯ ಮುಖಂಡರ ಪರವಾಗಿ, ಶಿಕ್ಷಣ ಪ್ರೇಮಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಪ್ರಬಣ್ಣನವರು ಈ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. SSLC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ. ತುಂಬರಗುದ್ದಿ ಗ್ರಾಮದ ಶಿಕ್ಷಣ ಪ್ರೇಮಿಗಳು, ಸಮಾಜ ಸೇವಕರೂ ಆದ ಶ್ರೀ ನಾಗೇಶ್ ಪಾಟೀಲ್ ಅವರು ತಮ್ಮ ಜನ್ಮ ದಿನದ ನಿಮಿತ್ತ 2025-26ನೇ ಸಾಲಿನಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ 17 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಪ್ರತಿಯೊಬ್ಬರಿಗೂ ರೂಪಾಯಿ 3,000 ಪ್ರೋತ್ಸಾಹ ಧನವನ್ನ ಬಹುಮಾನವಾಗಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ SSLCಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಬೆಳ್ಳಿ ನಾಣ್ಯ ನೀಡುವ ಕಾರ್ಯಕ್ರಮವನ್ನು ಶ್ರೀ ಸೂರ್ಯ ಕಿರಣ್ ಯರಯನ್ನಹಳ್ಳಿ ಇವರ ಸ್ಮರಣಾರ್ಥವಾಗಿ ಅವರ ಕುಟುಂಬದವರು ನೆರವೇರಿಸಿದರು. ಹಾಗೂ ಪ್ರತಿ ವರ್ಷದಂತೆ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬೆಳ್ಳಿ ನಾಣ್ಯ ನೀಡುವ ಕಾರ್ಯಕ್ರಮವನ್ನು ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಕಾರ್ತಿಕ್, ಇನಾಯತ್, ಮಹಾಭಾಷಾ, ಖಲೀಲ್, ಜಮೀರ್ ಇವರು ನೆರವೇರಿಸಿದರು. ಅಲ್ಲದೆ ಮುಂದಿನ ವರ್ಷ SSLCಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಅವರ ಭವಿಷ್ಯದ ಶಿಕ್ಷಣಕ್ಕೆ ಅಗತ್ಯವಾದ ಆರ್ಥಿಕ ನೆರವು ನೀಡುವ ಘೋಷಣೆ ಮಾಡಿದರು. ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಇದೇ ವೇಳೆ ದೇಶದ ಸ್ವಾತಂತ್ರ್ಯ ಗೀತೆ, ಏಕತೆಯ ರೂಪಕ, ಕೂಡಲ ಸಂಗಮ ದೇವ ವಚನ ರೂಪಕ, ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಿಕ್ಷಕರಾದ ಅಮರೇಶ್ ಸೊನ್ನಾದಿವರು ರಚಿಸಿದ ನಮ್ಮ ನಡೆ ಸ್ವಾತಂತ್ರ್ಯದ ಕಡೆ ಎಂಬ ಕಿರು ನಾಟಕವನ್ನ ಮಕ್ಕಳು ಪ್ರದರ್ಶಿಸಿದರು. ರಾಷ್ಟ್ರಗೀತೆ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय मातरಂ मातरಂ. ಕಾರ್ಯಕ್ರಮದಲ್ಲಿ ಶ್ರೀ ನಾಗೇಶ್ ಪಾಟೀಲ್ ಗ್ರಾಮದ ಹಿರಿಯರನ್ನು, SDMC ಬಳಗವನ್ನು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರನ್ನ, ಶಾಲೆಯ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಿವೃತ್ತ ಶಿಕ್ಷಕರಾದ ದೇವರಮನೆ ನಾಗಪ್ಪ ಹಾಗೂ ಶಿಕ್ಷಣ ಪ್ರೇಮಿಗಳಾದ ವಸಂತ್ ಕುಮಾರ್ ಅವರು ಭಾಗವಹಿಸಿದ್ರು. ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಪ್ರವೀಣ್ ಕುಮಾರ್ ಸ್ವಾಗತಿಸಿದ್ರೆ, ಶ್ರೀ ಮಹೇಶ್ವರಪ್ಪ ಸರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವಿದ್ಯಾರ್ಥಿ ದಾವೂದ್ ಅಸ್ಲಾಂ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಅಮರೇಶ್, ಸಂಘದ ಶಿಕ್ಷಕರಾದ ಮಹೇಶ್ವರಪ್ಪ, ಪ್ರವೀಣ್ ಕುಮಾರ್, ನೀಲಾಂಬಿಕ್, ಭಾಸ್ಕರ್, ಕೃಷ್ಣಪ್ಪ, ಸಿಂಧು, ನಾಗರಾಜ್ ಮತ್ತು ಮಾರೇಶ್ ಹಾಗೂ SDMC ಅಧ್ಯಕ್ಷರಾದ ಶಿವರಾಜ್, ಸದಸ್ಯರಾದ ಮಲ್ಲಿಕಾರ್ಜುನ್, ದಾದಾ ಕಲಂದರ್, ಹನುಮಂತಪ್ಪ, ನಾಗಪ್ಪ, ವಿಜಯಲಕ್ಷ್ಮಿ, ನಾಗರಾಜ್, ರಾಮಣ್ಣ ಹಾಗೂ ಗ್ರಾಮ ಪಂಚಾಯತ್ PDO ಸದಾಶಿವಪ್ಪ, ಸದಸ್ಯರಾದ ಉಮೇಶ್, ಪ್ರಭಾಕರ್, ನಾಗರಾಜ್, ವಲಿಸಾಬ್, ಸುರೇಶ್, ಆಂಜನಪ್ಪ ಹಾಜರಿದ್ರು. ನಿವೃತ್ತ ಉಪನ್ಯಾಸಕರಾದ ಶ್ರೀ ತಿಪ್ಪೇಸ್ವಾಮಿ, MR ಓಬಳೇಶ್, ಗ್ರಾಮದ ಹಿರಿಯರು, ಹಿರಿಯ ವಿದ್ಯಾರ್ಥಿಗಳು ಹಾಜರಿದ್ರು. ಅಭಿನಂದಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ವಸಂತ್ ಕುಮಾರ್ ಸರ್ ಅವರು ಪ್ರತಿ ವರ್ಷ ಈ ಒಂದು ಸ್ವತಂತ್ರ ದಿನಾಚರಣೆಗೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಪಂಡಿತ್ ಮೋಹನ್ ನೆಹರು ಅವರ ಭಾವಚಿತ್ರಕ್ಕೆ ಸನ್ಮಾನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಭಾವಚಿತ್ರಕ್ಕೆ ನಮ್ಮ ನಾಗರಾಜನವರವರು ಕೂಡ ಬಂದಿದ್ದಾರೆ. ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ.
ಸರಳಾದೇವಿಯವರ ಭಾವಚಿತ್ರ ಊರಿನ ಹಿರಿಯ ಮುಖಂಡರಾಗಿರ್ತಕ್ಕಂತಹ ಶಿವಣ್ಣರವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಜೋರಾದ ಚಪ್ಪಳೆಯ ಮೂಲಕ ಆ ಒಂದು ಪುಷ್ಪನಮನವನ್ನು ಅರ್ಪಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ವಿಜಯಲಕ್ಷ್ಮಿ ಪಂಡಿತ್ ಅವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆ ಉಮೇಶಣ್ಣನವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕೆಂಗಲ್ ಹನುಮಂತಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತೇಳಿ ಕೇಳ್ಕೊಳ್ತೇವೆ. ಭಾವಚಿತ್ರಕ್ಕೆ ನಮ್ಮೂರಿನ ಸದಸ್ಯರಾಗಿರ್ತಕ್ಕಂತಹ ಸಾವಿತ್ರಮ್ಮ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಭಾವಚಿತ್ರಕ್ಕೆ ನಮ್ಮೂರಿನ ಮಹಿಳೆಯಾಗಿರ್ತಕ್ಕಂಥ ನಿರ್ಮಲಮ್ಮರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಚಿತ್ರಕ್ಕೆ ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಾಬಣ್ಣ ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮೂರಿನ ಸದಸ್ಯರಾಗಿರ್ತಕ್ಕಂತಹ ಮುಚ್ಚ ಸಾಬ್ ಅವರು ಕೂಡ ಈ ಒಂದು ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂತಹ ವಿಷಯನಂದನವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿಜಯ ಇಸ್ಮಾಯಿಲ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅಣ್ಣನವರು ಕೂಡ ಲಾಲಾ ಲಜಪತ್ ರಾಯರವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ನಾರೇಶ್ ಸರ್ ಅವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ನರಸಿಂಹ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವಾಗ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ರಾಮ್ ಮೋಹನ್ ಅಂತ ನಾಗರಾಜಣ್ಣನವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಚಿತ್ತರಂಜನ್ ಧನ್ಯವಾದವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕೆಸಿ ರೆಡ್ಡಿಯವರ ಭಾವಚಿತ್ರಕ್ಕೆ ನಮ್ಮೂರಿನ ಹಿರಿಯವನ್ನ ನಮನವನ್ನ ಸಲ್ಲಿಸುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಎಸ್ ನಿಜಲಿಂಗಪ್ಪರವರ ಭಾವಚಿತ್ರಕ್ಕೆ ಉಚಿತವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಂಜೀವ್ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಅವರು ಬಂದು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಕನ್ವರ್ ಸಿಂಗ್ ರವರ ಭಾವಚಿತ್ರಕ್ಕೆ ಕೂಡ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಯುವಕ ಮಿತ್ರ, ಶಿಕ್ಷಣ ಪ್ರೇಮಿ, ನಮ್ಮ ಊರಿನ ಶಿಕ್ಷಣ ಪ್ರೇಮಿ ಇರ್ತಕ್ಕಂಥ ದರ್ಶನ್ ಅವರು ಪುಷ್ಪನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಭಾವಚಿತ್ರಕ್ಕೆ ನಮ್ಮ ಶಾಲೆಯ STMC ಸದಸ್ಯರಾಗಿರ್ತಕ್ಕಂಥ ದಾದಣ್ಣರವರು, ಕ್ರಿಯಾಶೀಲ STMC ಸದಸ್ಯರಾಗಿರ್ತಕ್ಕಂಥ ದಾದಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ದಾಸಪ್ಪರವರ ಭಾವಚಿತ್ರಕ್ಕೆ ಹುರುಗುಂಡಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಲ್ಲಿ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಅವರ ಭಾವಚಿತ್ರಕ್ಕೆ ನಮ್ಮ STMC ಸದಸ್ಯರಾಗಿರ್ತಕ್ಕಂಥ ರಾಮಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ.
ಸದಸ್ಯರಾಗಿರ್ತಕ್ಕಂಥ ಹನುಮಂತಣ್ಣನವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮೂರಿನ ಶಿಕ್ಷಣ ಪ್ರೇಮಿ ಇರ್ತಕ್ಕಂಥ ಕೃಷ್ಣರವರು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ವಲ್ಲಭ್ಯ ಪಂತ್ ರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣನವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ, ಊರಿನ ಹಿರಿಯ ಮುಖಂಡರ ಪರವಾಗಿ, ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಎಸ್ಟಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಣ್ಣನವರು ಪುಷ್ಪ ನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಅಣ್ಣನವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ. ನಮ್ಮ ಶಾಲೆಯ ಗಣಿತ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ನೀಲಾಂಬಿಕಾ ಮೇಡಮ್ ಅವರ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಭಾರತೀಯರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಎಐ ಶಿಕ್ಷಕರಾಗಿರ್ತಕ್ಕಂಥ ಸಿಂಧು ಮೇಡಮ್ ರವರು ಪುಷ್ಪ ನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಮಲಾದೇವಿ ಚಟೋಪಾಧ್ಯಾಯರವರ ಭಾವತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಸದಾಶಿವರವರ ಭಾವಚಿತ್ರವಾಗಿರ್ತಕ್ಕಂಥ ಅರ್ಮಾನ್ ಬಾಷಾದವರು ಬಂದು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಗೋಪಾಲ್ ರಾಜ್ ಅವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಮೊಹಮ್ಮದ್ ಶಾಹಿಲ್ ರವರು ಸುಹೇಲ್ ರವರ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಪುನೀತ್ ರವರ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಸಂತ್ ಕುಮಾರ್ ರವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಗಜೇಂದ್ರ ರವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಚಟೋಪಾಧ್ಯಾಯ ಜಿಲಾನಣ್ಣನವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಕಸ್ತೂರ್ಬಾಯಿ ಗಾಂಧಿರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಧನ್ಯವಾದಗಳು. ಈ ಹಿಂದೆ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಅವರಿಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಪರವಾಗಿ, ಈಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ವೆಂಕಟಪ್ಪ ನಾಯಕರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕಲ್ಪನಾ ಎಂ ರವರು ಬಂದಿದ್ದಾರೆ. ಅವರಿಗೂ ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಕಲ್ಪನಾ ಎನ್ ರವರು ಬಂದಿದ್ದಾರೆ. ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂತಹ ಶಾಯಿನರ್ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಸುನೀತಾರವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಸಾನಿಯಾರವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ದೇವಿರವರ ಭಾವಚಿತ್ರಕ್ಕೆ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಯಶೋಧರವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ನಂದಿನಿ ಅವರು ಕೂಡ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ನಂದಿನಿ ಅವರು ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸಬೇಕಂತ ಕೇಳ್ಕೊತಾರೆ. JP ಕುಲಾನಿ ಅವರ ಭಾವಚಿತ್ರ ಶ್ರೀಯುತ ನಾಗರಾಜಣ್ಣವರು ಮತ್ತು
ಮಾವಣ್ಣವರು ದಯವಿಟ್ಟು ಅಜಾತ್ ಅವರ ಫೋಟೋಕ್ಕೆ ಒಲಿ ಭಾಷಣ ಅಲಿ ಭಾಷಣ ನಮ್ಮ ಹಿರಿಯರಾದ ಗೋಪಾಲಣ್ಣವರು ಬಂದಿದ್ದಾರೆ. ಅಣ್ಣ ಬನ್ನಿ. ಶಿವರಾಜ್ ಅವರು ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸಬೇಕಂತ ಕೇಳ್ಕೊಂಡು ಅಣ್ಣ ಬರ್ರಿ. ಅವರ ಭಾವಚಿತ್ರಕ್ಕೆ ಕೃಷ್ಣ ಇಲ್ಲಿ ಗೋಪಾಲಣ್ಣ ಅವರು ಭಾಸ್ಕರ್ ಜನ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಕರೆಕ್ಟ್ ಆಗ್ತಾವ. ಇಲ್ಲಿ ಬರ್ರಿ ಬರ್ರಿ ಅಣ್ಣ ಬರ್ರಿ. ಅರವಿಂದ ಘೋಷ್ ಅಣ್ಣ ಬರ್ರಿ, ಅವರ ಅಣ್ಣ ಭಾವಚಿತ್ರಕ್ಕೆ ಬರ್ರಿ. ಅವರು ಪುಷ್ಪಮಾಲೆಯನ್ನು ಹಾಕ್ಬೇಕಂತ ಕೇಳ್ಕೊಳ್ತೇವೆ. ಇಲ್ಲ ಅಲ್ಲಿ ಹಿಂದೆ ಅಲ್ಲ ಅವರಿಂದ ಹರಿಕರ್ ಅವರ ಫೋಟೋಕ್ಕೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ಪುಷ್ಪಮಾಲೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತೇವೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಫೋಟೋಕ್ಕೆ ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತೇವೆ. ಜೋರಾದ ಚಪ್ಪಾಳೆ ಬರಲಿ. ಹೇ ಎಲ್ಲ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಜೋರಾದ ಚಪ್ಪಾಳೆ ಬರಲಿ. ಅಲಿ ಸಾಬ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಭಾವಚಿತ್ರಕ್ಕೆ ಪುಷ್ಪಮಾಲೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಊರಿನ ಯಜಮಾನರಾಗಿರ್ತಕ್ಕಂಥ ಬಾಬು ಸಾಬ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಭಾವಚಿತ್ರ ಚಪ್ಪಾಳೆ ಬರಲಿ. ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ಅತಿ ಶಿಕ್ಷಕರು ಭಾಸ್ಕರ್ ಸರ್ ಅವರು ಪುಷ್ಪಮಾಲೆ ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾರೆ. ಸರ್ ಹಿಂದೆ ಮಾಡ್ಬೇಕಾಯ್ತು. ಸರ್ 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 ಗ್ರಾಮದ ಹಿರಿಯರು ಮತ್ತು ಬೆಳವಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಗೌರವ ಸಮರ್ಪಣೆಯನ್ನು ಸರ್ ಇಲ್ಲ ಇವ್ರಿಗೆ ಹೇಳಿ. ಬಾಬಾ ಸಾಹೇಬ್ ನರಗುಂದ ಅವ್ರಿಗೆ ಇನ್ನೊಂದ್ಸಾರಿ ನಮ್ಮ ನಾಗರಾಜ್ ಇರ್ತಾರೆ. ಪರವಾಗಿಲ್ಲ ಇಲ್ಲಿ ಒಂದೇ ಆಗಿರ್ತಕ್ಕಂಥ ಶ್ರೀಯುತ ನಾಗರಾಜ ಫೋಟೋಗೆ ನರಗುಂದ ಅವರ ಫೋಟೋಕ್ಕೆ ಗೌರವ ಸಮರ್ಪಣೆ ಸಲ್ಲಿಸಬೇಕಂತ ಕೇಳ್ಕೊಳ್ತೇವೆ. ಫೈನಲ್ ಒನ್. ಜೋರಾದ ಚಪ್ಪಾಳೆ ಬರಲಿ. 80 ಜನ ಸೇನಾನಿಗಳಿಗೆ ನೆರವೇರಲಿಕ್ಕೆ ಕಾರಣ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಎಂ ತುಂಬರಗುದ್ದಿ, ಸಂಡೂರು.